ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಚಪ್ಪೆ ಉಂಡ್ಲೆಕಾಳನ್ನು ಮಾಡೋಣ. ಹಾಗೆ ನಾನು ಮಗೆಕಾಯಿನ ಕೊಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನ ತೊಳೆದು ಚೆನ್ನಾಗಿ ಒಣಸಿಟ್ಕೊಂಡಿದ್ದೀನಿ. ಹಾಗೆ ಮಗೆಕಾಯಿ ಮತ್ತೆ ಅಕ್ಕಿನ ಚೆನ್ನಾಗಿ ರುಬ್ಕೋಬೇಕು. ನೈಸ್ ಆಗೋ ರೀತಿಯಲ್ಲಿ ರುಬ್ಕೋಬೇಕು. ನಾನಿಲ್ಲಿ 2 ಕಪ್ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 ಕಪ್ ಅಕ್ಕಿಗೆ 2 ಕಪ್ ಬೆಲ್ಲ ಹಾಕಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಬೇಕು. ಜರಿ ಕಾಸೋದು ಅಂತ ಹೇಳ್ತಾರೆ. ತುಂಬ ಗಟ್ಟಿಯಾಗಿ ಕಾಸ್ಕೋಬೇಡಿ, ಸ್ವಲ್ಪ ಮೆದುವಾಗಿ ಕಾಸ್ಕೋಬೇಕು, ಆವಾಗ ಚೆನ್ನಾಗಾಗುತ್ತೆ. ಹಾಗೆ ಸ್ವಲ್ಪ ತಣಿಸ್ಕೊಂಡು ನಂತರ ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಬೇಕು. ಸ್ವಲ್ಪ ಏಲಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಕಾಯಿಸುವಾಗ ಬೇಕಾದರೂ ಏಲಕ್ಕಿ ಹಿಟ್ಟನ್ನು ಹಾಕಿ ಕಾಯಿಸ್ಕೋಬೋದು. ನೋಡಿ, ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಕರಿಬೇಕು ಎಣ್ಣೆಯಲ್ಲಿ. ನಮ್ಮ ಇವತ್ತಿನ ಉಂಡ್ಲೆಕಾಳು ರೆಸಿಪಿಯು ರೆಡಿ ಆಯಿತು. ಇದಕ್ಕೆ ತುಪ್ಪ ಹಚ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಮಾಡಿಕೊಂಡು ಹೇಗಾಗುತ್ತೆ ಅಂತ ಕಾಮೆಂಟ್ ಮಾಡಿ. ಓಕೆ, ಬಾಯ್.